ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತಿದ್ದೀವಿ ನಮ್ಮ ಹಾಸನಲ್ಲಿ. ಇವಳನ್ನಂತೂ ನೋಡೇ ಇರ್ತೀರಾ, ಮಧು. ನಾವಿವತ್ತು ಹಾಸನ್ಗೆ ಯಾಕೆ ಬಂದಿದ್ದೀವಿ ಅಂದರೆ ಬಂದಿದ್ದೀವಿ ಯಾಕಂದ್ರೆ ಬ್ರೈಡ್ ಟು ಬಿ ಮಾಡಕ್ಕೆ ನಾವಿಬ್ರು ಇದ್ದೀವಿ ಅಂದಮೇಲೆ ಇನ್ನೊಬ್ರು ಇರಲೇಬೇಕಲ್ವಾ. ಸೊ ನೋಡಿ, ಅವಳನ್ನ ಕರ್ಕೊಂಡು ಅಲ್ಲಿಂದ ಅವ್ರ ಅಮ್ಮ ಮತ್ತು ಅವ್ರ ತಮ್ಮಗೆ ಬಾಯ್ ಮಾಡಿ ಸಿಟಿ ಒಳಗಡೆ ಹೋಗೋಣ ಅಂತೇಳ್ಬಿಟ್ಟು ನಾವು 3 ಜನ ಹೊರಟ್ವಿ. ಈ ಜಾಗ ಅಂತೂ ನಮಗಂತೂ ತುಂಬ ಇಷ್ಟ. ಕಾಲೇಜ್ ಟೈಮಲ್ಲಿ ಇದ್ದಾಗೆಲ್ಲ ಓಡಾಡ್ತಿದ್ವಿ, ಶಾಪಿಂಗ್ ಮಾಡ್ತಿದ್ವಿ, ಚೆನ್ನಾಗಿತ್ತು. ಅಲ್ಲಿಂದ ನಾವು ಮಾರ್ಕೆಟ್ ಒಳಗಡೆ ಹೋದ್ವಿ. ಏನ್ ಗೊತ್ತಾ, 5 ವರ್ಷ ಆದ್ಮೇಲೆ ಮತ್ತೆ 5 ವರ್ಷ ಅಷ್ಟೇ, 5 ವರ್ಷ ಆದ್ಮೇಲೆ ಮತ್ತೆ ಹಾಸನ್ ರೌಂಡ್ ಆಗ್ತಿದೀವಿ. ಇಲ್ಲಿ ಬಂದು ಹಾಸನ್ ಸಿಟಿ ಮಾರ್ಕೆಟ್ ಎಂತ ಅಂದ್ರೆ ಹುಷಾರಿಲ್ಲ ಅಂದ್ರೂ ನನ್ನನ್ನ ಸುತ್ತಿಸ್ತಿದ್ದಾರೆ ಇವರಂತ ಫ್ರೆಂಡ್ಸು. ಲೈಫ್ ಅಲ್ಲಿ ಸಿಗ್ಬೇಕು. ಹಾಸನಲ್ಲಿ ಇರೋರ್ಗೆ ಹೋಲ್ಸೇಲ್ ಅಂಗಡಿ ಹುಡುಕ್ಬೇಕು ಅಂದ್ರೆ ಕಸ್ತೂರಬಾ ರಸ್ತೆಲಿ ಕುಮಾರ್ ಫುಟ್ವೇರ್ ಅಂತಿದೆ. ಆ ಪಕ್ಕದ ರೋಡಲ್ಲಿ ಬಂದೇನೆ ಒಂದು ಪುಟಾನ್ ಹರ್ಷ ಸ್ವೀಟ್ಸ್. ಇದೇ ರೋಡಲ್ಲಿ ಇರೋದು ಗೈಸ್, ಬಂದ್ರೆ ಮಿಸ್ ಮಾಡ್ಕೋಬೇಡಿ, ತಿನ್ನಿ. ಅಲ್ಲಿ ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸೊ ಅಲ್ಲೊಂದು ಅಂಗಡಿಗೆ ಹೋದ್ವಿ. ಸೊ ನಮಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಶಾಪಿಂಗ್ ಮುಗಿಸಿ ಮಧು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಕಡೆ ಕ್ಯಾಶ್ ಕೊಡಕ್ ಮಾತ್ರ ಚೆನ್ನಾಗಿ ಕ್ಯಾಶ್, ಆಮೇಲೆ ಫೋನ್ ಪೇ ಮಾಡಿಸ್ಕೊತೀನಿ ಗೈಸ್. ಅಷ್ಟೊಂದು ಒಳ್ಳೆ ಹುಡುಗಿರಲ್ಲ, 1 ರೂಪಾಯಿ ನಿಮ್ಮಪ್ಪ. ಇಲ್ಲಿ ಬೇಕ್ರಿ ಹತ್ರ ಬಂದಿದ್ದೀವಿ. ಯಾಕೆ ಗೊತ್ತಾ, ಬ್ರೈಡ್ಗೆ ಅವ್ರ ಬರ್ಗರ್ ವೈಭವ ಮಲ್ನಾಡ್ ಕಾಲೇಜ್ ಅಪೋಸಿಟ್. ಇಲ್ಲ, ಕ್ಯಾಶಿಯರ್ ನೀವೇ, ಯಾವಾಗಲೂ ನೀವೇ ಪೇ ಮಾಡಬೇಕು. ಕೇಕ್ ತೊಗೊಂಡು ಬಂದಾಯಿತು. ನೆಕ್ಸ್ಟ್ ಇಲ್ಲೇನಾದರೂ ಜ್ಯೂಸ್ ಕುಡಿಯೋಣ ಅಂತ ಬಂದು ಕೂತ್ವಿ. ಇವಳು ನೋಡಿ, ನಾವೆಲ್ಲ ಹೆಲ್ತಿ ಡ್ರಿಂಕ್ ತಗೊಂಡ್ರೆ ಇದು ಜಂಕ್ ಫುಡ್ಸ್ ತಿಂತೈತಿದು. ಅಲ್ಲಿಂದ ಡೈರೆಕ್ಟ್ ಮಧು ಮನೆಗೆ ಬಂದ್ವಿ. ಇಲ್ಲಿ ನೋಡಿ ಗುಂಡಿ ಹೆಂಗ್ ಆಡ್ತಿದ್ದಾಳೆ. ಒಳಗಡೆ ಹೋದ್ವಿ. ಕಾವ್ಯ, ಹೆಂಗಿದೆ ಫೀಲು? ಇವ್ ಬಲೂನ್ ಓದಕ್ ಬರಲ್ಲ, ಏನಿಲ್ಲ. ಇಲ್ಲ, ನೀನೇ ಅಂತ ನಾವು ಫಿಕ್ಸ್ ಆಗಿದೀವಿ ಆಗ್ಲೇ. ಎಲ್ಲ ನನ್ನ ಹತ್ರನೇ ಕೇಳ್ಕೊಂಡ್ ಮಾಡ್ಬೇಕು. ಇವಳಂತ ಅದೊಂದು ಬಿಟ್ಟು ಏನು ಮಾಡಿಲ್ಲ, ಯಾಕಂದ್ರೆ ಬ್ರೈಡ್ ಇವ್ರೆ ಅಲ್ ಬಸ್ಸು. ಇಂತೂ ಫೈನಲಿ ಎಲ್ಲ ರೆಡಿ ಮಾಡಿದೀವಿ ನೋಡಿ. ಕಾವ್ಯ ನಾಚಿಕೆ ನೋಡಿ, ನಾಚಿಕೆ ನೋಡಿ. ಗಂಡ ಬರ್ತಾರಲ್ಲ, ಅದಕ್ಕೆ ನಾಚಿಕೆ. ಬರ್ತಿದ್ದಾರೆ, ನಾವು ವೆಯ್ಟ್ ಮಾಡ್ತಿದೀವಿ. ಇವಳಿಗೋಸ್ಕರ ಒಂದಿಷ್ಟು ಕಡುಬು ಹಿಡ್ಕೊಬರ್ತಾನೆ, ಕೊಡ್ಬೇಕು ಅಂತ. ತಗೋ, ಚೆನ್ನಾಗಿದೆ. ಎಲ್ಲಿ ಮದ ಇಲ್ಲೋಡೆ, ನಾವು ಬ್ರೈಡ್ ಅಲ್ಲ. ಫೈನಲಿ ನಾವು ರೆಡಿ ಮಾಡಿರೋದು. ಓ, ಈ ಥರ ಇದೆ. ಬ್ರೈಡ್ ಯಾರಂತ ರಿವೀಲ್ ಮಾಡ್ತೀವಿ. ಸೊ ಗೈಸ್, ನಾವೆಲ್ಲರೂ ಇವಾಗ ರೆಡಿಯಾಗಾಯಿತು. ಸಿಂಪಲಾಗಿ ರೆಡಿಯಾಗಿದ್ದೀವಿ. ಬನ್ನಿ ಎಲ್ಲರೂ ಹೋಗಿ ಮಾತಾಡ್ಸೋಣ. ಗುಂಡಿ ಕಳ್ಳಿ ಥರ ನೋಡ್ತಾಳೆ. ಬ್ರೈಡ್
ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನೋಡಿ ನೋಡಿ ಮೇಕಪ್ ಅಂತೂ ಎಷ್ಟ್ ಹಾಕೊಂಡ್ರು 1 hour ಇಂದ ಸ್ಟಾಕ್ ಆಗಿಲ್ಲ ಇವ್ರಿಗೆ. ಇನ್ನೂ ಆಗಿಲ್ಲ ರೀ ಇವ್ರದ್ದು ರೆಡಿ. ನೋಡಿ ನಮ್ ಬ್ರೈಡು ರೆಡಿ ಆಗೈತು. ಡ್ರೆಸ್ ಇಲ್ಲ ಅಂದ್ಬಿಟ್ಟು ಬ್ಲಾಕ್ ಡ್ರೆಸ್ ಹಾಕ್ಸಿದೀವಿ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಳು ಕರೀತಾನು ಬ್ಲಾಕ್ ಅಲ್ಲಿ ಇದೀವಿ. ನಮ್ ಬ್ರೈಡ್ ಯಾರು ಅಂತ ಬಂತು ಎಲ್ರು. ನಾನು ಅನ್ಕೊಂಡಿದ್ರಿ ಇಟ್ಸ್ ನಾಟ್ ಮೀ, ಇಟ್ಸ್ ಅವರ್ ಗರ್ಲ್ ದಿವ್ಯಾ. ಎಲ್ಲ ಕಂಪ್ಲೀಟ್ ಆಯ್ತು. ನಾವು ಮನೆಗೆ ಹೊರಡ್ತಿದೀವಿ. ಮತ್ತೆ ನಾವು ಇವರ ಜೊತೆ ಭೇಟಿಯಾಗುವ ಸಮಯ ಇವರ ಚಪ್ರಶಾಸ್ತ್ರದಲ್ಲಿ. ಅಲ್ಲಿವರೆಗೂ ವೇಟ್ ಅಂಡ್ ವಾಚ್ ಫಾರ್ ನೆಕ್ಸ್ಟ್ ವಿಡಿಯೋ. ಬಾಯ್. ಅದು ನನ್ನ ವಾಯ್ಸ್. ಬಾಯ್ ಗೈಸ್. ಬಾಯ್ ದಿವ್ಯಾ. ಇನ್ನೊಂಚೂರು ತಿಂದಿ ದಪ್ಪ ಆಗು, ಸಾಕಲ್ಲ ಈಗ. ಒಂಚೂರು ವೈಟ್ ಆಗು. ಅಕ್ಕ ₹1 ಚಾಕ್ಲೇಟ್ ಕೊಡ್ತೀರಾ? ಬಾಯ್ ಮಧು. ಬ್ರೈಡೆ ನಮ್ಮನ್ನ ಕರ್ಕೊಂಡೋಗಿ ಬಸ್ ಸ್ಟಾಪಿಗೆ ಬಿಡ್ತಾವ್ರಿ ಇವಾಗ. ಈ ತರ ಎಲ್ಲಾದ್ರೂ ಬ್ರೈಡ್ಗಳು ಸಿಗ್ತಾರಾ? ಇದು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ನಾವು ಜನ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಇದು ನಮ್ಮ ಹಾಸನ್ ಕೋರ್ಟು. ನೋಡೋಕ್ಕೆ ಎಷ್ಟು ಚಂದ ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಬಾಯ್.